ಗುರು ಸೆಕೆಂಡ್ ಟೆಸ್ಟ್ ಇಂಗ್ಲೆಂಡ್ ವಿರುದ್ಧ ಸೆಕೆಂಡ್ ಟೆಸ್ಟ್ ಇಂಡಿಯಾ ಟೀಮ್ ಅಲ್ಲಿ 3 ಬದಲಾವಣೆ ಆಗುತ್ತೆ. ಯಾರು ಹೇಳಿ? ಅದು ನಾನೇ ಹೇಳ್ತೀನಿ. 3 ಪ್ಲೇಸ್ ಅಂತೂ ಚೇಂಜ್ ಮಾಡೇ ಮಾಡ್ತಾರೆ. ರವೀಂದ್ರ ಜಡೇಜಾ ಜಾಗಕ್ಕೆ ಕುಲ್ದೀಪ್ ಯಾದವ್ ಚೇಂಜ್ ಮಾಡ್ತಾರೆ. ಅದೇ ರೀತಿ ಶಾರ್ದೂಲ್ ಠಾಕೂರ್ ಜಾಗಕ್ಕೆ ನಿಮಗೆ ನಿತೀಶ್ ರೆಡ್ಡಿ ಅವರು ತರ್ತಾರೆ. ಮತ್ತೆ ಬುಮ್ರಾ ಅವರಿಗೆ ರೆಸ್ಟ್ ಕೊಡ್ತಾ ಇದ್ದಾರೆ. ಬುಮ್ರಾ ಅವರಿಗೆ ಏನಾದ್ರು ರೆಸ್ಟ್ ಕೊಟ್ಟರೆ ದೇರ್ ಇಸ್ ನೋ ಆಪ್ಷನ್, ಅರ್ಷದೀಪ್ ಸಿಂಗ್ ನ ತರ್ತಾರೆ. ಅದೇ ರೀತಿ ಬ್ಯಾಟಿಂಗ್ ಲೈನಪ್ ಒಂದು ಚೇಂಜ್ ಮಾಡಬೇಕು ಅಂತ ಬಹಳಷ್ಟು ಕೂಗುಗಳು ಬರ್ತಾ ಇದೆ. ಬಟ್ ಕ್ರಿಕೆಟ್ ಎಕ್ಸ್ಪರ್ಟ್ಸ್ ಬ್ಯಾಟಿಂಗ್ ಲೈನಪ್ ಚೇಂಜ್ ಮಾಡೋದು ಬೇಡ, ಇನ್ನೊಂದು ಈ ಟೆಸ್ಟ್ ನೋಡ್ಬೇಡ ಅಂತ ಹೇಳ್ತಾರೆ. ಅಂದ್ರೆ ಯಾರ ಮೇಲೆ ಅಂದ್ರೆ ಇಬ್ರು ಮೇಲೆ, ಒಬ್ಬರು ಸಾಯಿ ಸುದರ್ಶನ್, ಇನ್ನೊಬ್ರು ನಮ್ಮ ಕರುಣ್ ನಾಯರ್, ಕರ್ನಾಟಕದವರಾದ ಕರುಣ್ ನಾಯರ್. ಬಟ್ ಕರುಣ್ ನಾಯರ್, ಸಾಯಿ ಸುದರ್ಶನ್ ಫಸ್ಟ್ ಕ್ಲಾಸ್ ಕ್ರಿಕೆಟ್ ಅಂದ್ರೆ ಪ್ರೀವಿಯಸ್ ಮ್ಯಾಚಸ್, ಪ್ರಾಕ್ಟೀಸ್ ಮ್ಯಾಚಸ್ ಎಲ್ಲ ಸಖತ್ತಾಗಿ ಆಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಅವರಿಬ್ಬರಿಗೂ ಚಾನ್ಸ್ ಕೊಡೋಣ ಈ ಟೆಸ್ಟ್ ಅಂತ ಹೇಳಿದ್ರು. ಒಂದು ಪಕ್ಷ ಈ ಟೆಸ್ಟ್ ಅಲ್ಲಿ ಸೆಕೆಂಡ್ ಟೆಸ್ಟ್ ಅಲ್ಲಿ ಫೇಲ್ಯೂರ್ ಆದ್ರೆ ಅಂತಂದ್ರೆ ನೆಕ್ಸ್ಟ್ ಬದಲಾವಣೆ ಚೇಂಜಸ್ ಮಾಡಬಹುದು ಅಂತ ಹೇಳಿದ್ರೆ. ಬಟ್ ನನ್ನ ಪ್ರಿಡಿಕ್ಷನ್ ಪ್ರಕಾರ 3 ಪ್ಲೇಸ್ ಚೇಂಜ್ ಆಗುತ್ತೆ. ರವೀಂದ್ರ ಜಡೇಜಾ ಜಾಗಕ್ಕೆ ಕುಲ್ದೀಪ್ ಯಾದವ್ ಬರ್ತಾರೆ. ಅದೇ ರೀತಿ ಶಾರ್ದೂಲ್ ಠಾಕೂರ್ ಜಾಗಕ್ಕೆ ನಿತೀಶ್ ರೆಡ್ಡಿ ಬರ್ತಾರೆ. ಬೂಮ್ರಾ ಅವರಿಗೆ ರೆಸ್ಟ್ ಕೊಡ್ತಾ ಇದ್ದಾರೆ. ಬೂಮ್ರಾ ಅವರಿಗೆ ರೆಸ್ಟ್ ಕೊಟ್ಟರೆ ಅಲ್ಲಿ ಬರೋದೇ ಆಪ್ಷನ್ ಅಂತ ಒಬ್ಬರು ಅರ್ಷದೀಪ್ ಸಿಂಗ್. ಏನಂತೀರಾ? ನನ್ನ ಪ್ರಿಡಿಕ್ಷನ್ ಕರೆಕ್ಟ್ ಇದೆಯಾ ಇಲ್ಲ? ನೀವು ಮೆಸೇಜ್ ಮಾಡಿ, ಕಾಮೆಂಟ್ ಮಾಡಿ, ವಿಡಿಯೋನ ಶೇರ್ ಮಾಡಿ.